ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಸರ್ ಈ ಕಡೆ ನಮಗೆ ಲಿಖಿತವಾಗಿ ನಿಮ್ಮೆಲ್ಲರ ಮೊತ್ತವನ್ನು ದಿನಾಂಕ 25/6/2025 ಮರುಪಾವತಿಸುವುದಾಗಿ ನಮಗೆ ಲಿಖಿತ ಪತ್ರ ಕೊಟ್ಟಿರುತ್ತಾರೆ. ಹಾಗೆ ನಾವು ಪ್ರಧಾನ ಕಚೇರಿಯಲ್ಲಿ ದಿನಾಂಕ 25/6/2025 ಬೆಳಿಗ್ಗೆ 9 ಗಂಟೆಯಿಂದ 3 ಗಂಟೆಯವರೆಗೆ ನಾವು ಕಾದಿದ್ದು ನಮಗೆ ಯಾವುದೇ ಮೊತ್ತ ಸಿಕ್ಕಿರುವುದಿಲ್ಲ. ಈ ಸಂದರ್ಭದಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶ್ರೀ ಲಿಂಗರಾಜು ಪುತ್ತು ಕಲ್ಗುಡ್ಕರ್ ಇವರು ಅನುಪಸ್ಥಿತರಿದ್ದು ದೂರವಾಣಿ ಸಂಪರ್ಕದಲ್ಲಿ ಸಿಗದೇ ಇದ್ದ ಪಕ್ಷದಲ್ಲಿ ಅಲ್ಲಿದ್ದಂತಹ ಶ್ರೀಮತಿ ದೀಕ್ಷಾ ದತ್ತಾರಾಮ್ ಕಲ್ಗುಡ್ಕರ್ ವೈಸ್ ಪ್ರೆಸಿಡೆಂಟ್ ಹಾಗೂ ಶ್ರೀಮತಿ ಅರ್ಪಿತಾ ಅಂಬರೀಶ್ ಕಲ್ಗುಡ್ಕರ್ ಎಂಡಿಯ ಅಕೌಂಟೆಂಟ್ ಇವರು ಮಧ್ಯಾಹ್ನ 12:30 ಗಂಟೆ ಒಳಗೆ ತಮ್ಮ ಮುಖ್ಯ ಕಚೇರಿಗೆ ಹಣ ಬರುವುದಾಗಿ ನಮ್ಮನ್ನು ನಂಬಿಸಿ ತದನಂತರ ಅಲ್ಲಿಂದ ಸಂಜೆ 4:30 ಒಳಗೆ ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಮಾಡುವುದಾಗಿ ಭರವಸೆ ನೀಡಿರುತ್ತಾರೆ. ಆದರೆ ನಂತರ ಯಾವುದೇ ಖಾತೆಗೆ ಹಣ ಬಂದಿರುವುದಿಲ್ಲ. ಹೀಗಿರುವಾಗ ನಾವು ಶ್ರೀಮತಿ ದೀಕ್ಷಾ ದತ್ತಾರಾಮ್ ಕಲ್ಗುಡ್ಕರ್ ವೈಸ್ ಪ್ರೆಸಿಡೆಂಟ್ ಅವರ ಜೊತೆಗೆ ಚಿತ್ತಾಕಲಾ ಪೊಲೀಸ್ ಠಾಣೆಗೆ ಹೋಗಿ ಎಂಡಿ ಅವರ ವಿರುದ್ಧ ದೂರು ದಾಖಲಿಸಲು ಹೋಗಿರುತ್ತೇವೆ. ಆದರೆ ಸದ್ರಿ ಠಾಣಾಧಿಕಾರಿಗಳು ನಮ್ಮ ಯಾವುದೇ ದೂರನ್ನು ಸ್ವೀಕರಿಸಿರುವುದಿಲ್ಲ. ತದನಂತರ ನಾವು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಅವರಿಗೆ ಮನವಿಯನ್ನು ದಿನಾಂಕ 25/6/2025 ಸಲ್ಲಿಸಿದ್ದು ಇರುತ್ತದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಅವರಿಗೆ ಸಲ್ಲಿಸಿದ್ದು ಇರುತ್ತದೆ. ಶ್ರೀಮತಿ ಅರ್ಪಿತಾ ಅಂಬರೀಶ್ ಕಲ್ಗುಡ್ಕರ್ ಅವರ ಹೇಳಿಕೆಯಂತೆ ಸುಮಾರು 56 ಕೋಟಿ ರೂಪಾಯಿಗಳ ಬ್ಯಾಂಕ್ ವ್ಯವಹಾರ ಆಗಿರುತ್ತದೆ. ಆದರೆ ಗ್ರಾಹಕರಿಗೆ ಜನವರಿ 2025 ಇಲ್ಲಿಯವರೆಗೆ ಯಾವುದೇ ಮೊತ್ತ ಹಿಂತಿರುಗಿಸಲು ಇರುವುದಿಲ್ಲ. ಸದ್ರಿ ಬ್ಯಾಂಕಿನ ಪತ್ರ ಸಂಖ್ಯೆ DCSC 2526 ದಿನಾಂಕ 30/4/2025 ಪ್ರಕಾರ ಗ್ರಾಹಕರಿಗೆ ಹಣ ಪಾವತಿಸುವುದಾಗಿ ನಂಬಿಸಿ ಮೋಸ ಮಾಡಿರುತ್ತಾರೆ. ಮಕ್ಕಳನ್ನ ನಾವು ಶಾಲೆ ಕಳಿಸೋದ ಮೇಲೆ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಾವು ಮಾಡಿಕೊಡಬೇಕು. ಅದಕ್ಕೆ ನೋಡಿ ಪ್ರಸಾದ್ ಹೇಳಿದ್ರು ಬಹಳ ಅದ್ಭುತವಾದ ಒಂದು ಒಳ್ಳೆ ಮಾತನ್ನ ಹೇಳಿದ್ರು. ಏನಂತ ನಿಮ್ಮ ಕಾರ್ಯಕರ್ತರಿಗೂ ಕಾರ್ಯ ಕೊಡಬೇಕು. ಅಧ್ಯಕ್ಷರ ಕೇವಲ ನೀವು ಪಕ್ಷದ ಕೆಲಸ ಮಾಡ್ತಾ ಇದ್ದೀರಿ, ಸಂಘದ ಕೆಲಸ ಮಾಡ್ತಾ ಇದ್ದೀರಿ, ಒಟ್ಟಿಗೆ ನಿಮ್ಮೂರಿನ ಶಾಲೆ, ನಿಮ್ಮೂರ ದೇವಸ್ಥಾನವನ್ನು ತೋರಿಸ್ಕೊಳ್ಳಿ. ಶಾಲೆಯಲ್ಲಿ ಏನೋ ಒಂದು ಮೇಲ್ಛಾವಣಿ ಕಟ್ಟಬೇಕು. ನೀವೆಲ್ಲ ನಾಲ್ಕು ಸೇರ್ಕೊಂಡು ಆಗಿರೋದು ಮಾತಾಡಿ ನಿಮ್ಮ ಕೈಯಲ್ಲಿ ಕಾಂಟ್ರಿಬ್ಯೂಷನ್ ಕೊಡುವಂಥದ್ದು. ಏನೋ ಒಂದು ಶೌಚಾಲಯ ಹಾಳಾಗಿದೆ, ನೀವೆಲ್ಲ ಸೇರ್ಕೊಂಡು ರಿಪೇರಿ ಮಾಡುವಂಥದ್ದು. ನಿಮ್ಮ ಮಕ್ಕಳು ದೇಶದಲ್ಲಿ ಓದ್ತಾರಲ್ಲ, ನಿಮ್ಮ ಮಕ್ಕಳು ದೇಶದಲ್ಲಿ ಓದ್ತಾರೆ, ಅದು ನಿಮ್ಮ ಸ್ನೇಹಿತರ ಮಕ್ಕಳು ಓದ್ತಾರೆ. ಈ ನಿಮ್ಮಿಂದ ಕೇವಲ ಪಕ್ಷ ಅಂತಲ್ಲ, ಸಮುದಾಯ ಅಂತಲ್ಲ, ಎಲ್ಲ ರೀತಿಯ ಶಾಲೆಗಳಿಗೂ ಕೂಡ ಅನುಕೂಲ ಆದಾಗ 4 ಜನ ನೆನೆಸ್ತಾರೆ. ಆ ರೀತಿ ಸಮಾಜಕ್ಕೆ ತೊಡಸ್ಕೊಳ್ಬೇಕು ಅನ್ನುವಂಥ ಅದ್ಭುತವಾದಂಥ ಮಾತನ್ನು ನಿಮ್ಮ ಅಧ್ಯಕ್ಷ ಆಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ಧನ್ಯವಾದ ಇಚ್ಛೆ ಪಡ್ತೇನೆ. ಸಾಧನೆಗಳಲ್ಲಿ ಅದೇ ರೀತಿಯಲ್ಲಿ ತೊಡಸ್ಕೊಳ್ಳಿ. ಈಗ ದೇವಸ್ಥಾನ ಇರ್ಬೋದು, ಶಾಲೆ ಇರ್ಬೋದು, ಎಲ್ಲರೂ ಕೂಡ ನಮ್ಮ ಆಸ್ತಿ. ಬಸ್ ಸ್ಟ್ಯಾಂಡ್ ಇರ್ಬೋದು, ಇದು ನಮ್ಮ ಆಸ್ತಿ. ಅದನ್ನು ಉಳಿಸುವಂಥ ಕೆಲಸ ಮಾಡಬೇಕು. ಮತ್ತು ಇಂಥ ಒಂದು ಹಿಂದುಳಿದ ಪ್ರದೇಶ ನಾವು ಹೇಳ್ತಾ ಇದ್ದೀರಿ, ಈ ಕಡೆ ಮುಂಡಗೋಡು, ಈ ಕಡೆ ಹಳಿಯಾಳ, ಈ ಒಂದು ಬಾರ್ಡರ್ ಇರುವಂಥದ್ದು, ಹೆಚ್ಚಿನ ಬಡವರು ಇರುವಂಥದ್ದು, ಮಕ್ಕಳು ಚೆನ್ನಾಗಿ ಓದಬೇಕು. ಮಕ್ಕಳೇ ದೇಶದ ಆಸ್ತಿ. ಇವತ್ತಿನ ಯುವಕ ನಾಳಿನ ಪ್ರಜೆಗಳು ಅಂತ ಹೇಳಿದಾಗೆ ಈ ಮಕ್ಕಳೇ ಮುಂದೆ ನಮ್ಮ ದೇಶದ ಆಸ್ತಿ ಆಗುವಂಥವ್ರು. ಇಲ್ಲಿರುವಂಥ ಮಕ್ಕಳು ನಾಳೆ ಪೊಲೀಸ್ ಅಧಿಕಾರಿಗಳಾಗ್ಬೋದು, ರಾಜಕಾರಣಿಗಳಾಗ್ಬೋದು, ಅಥವಾ ದೊಡ್ಡ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ದೊಡ್ಡ ಸ್ಥಾನಕ್ಕೆ ಹೋಗ್ಬೋದು, ದೇಶ ವಿದೇಶಕ್ಕೆ ಹೋಗ್ಬೋದು.
ಹಾಗೆ ಅಂತಹ ಒಂದು ಅದ್ಭುತವಾದಂತಹ ಒಂದು ಭವಿಷ್ಯ ಕಟ್ಟಿಕೊಡುವಂತಹ ಈ ಒಂದು ಶಾಲೆಗಳನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು. ಕೇವಲ ನನ್ನ ಅಭಿಪ್ರಾಯ, ಕೇವಲ ಅವರಿಗೆ ಈ ಪಠ್ಯಪುಸ್ತಕ ಶಿಕ್ಷಣ ಹೊರತಾಗಿ ಅವರಿಗೆ ನಮ್ಮ ಸಂಸ್ಕೃತಿ ಹೇಳುವಂಥದ್ದು, ಶ್ಲೋಕಗಳನ್ನು ಹೇಳ್ಕೊಡುವಂಥದ್ದು, ಇದು ಧಾರ್ಮಿಕವಾದಂತಹ ಒಂದು ನಮ್ಮ ದೇಶದ ಹಿನ್ನೆಲೆ ಹೇಳುವಂಥದ್ದು, ದೇಶದ ಪರಂಪರೆ ಹೇಳುವಂಥದ್ದು ಕೂಡ ಮಾಡಿ ಅಂತೇಳಿ ತಮ್ಮ ಮೂಲಕ ತಮ್ಮಲ್ಲಿ ಒಂದು ಆಗ್ರಹವನ್ನು ವಿಜ್ಞಾಪನೆ ಮಾಡ್ಕೊಳ್ತಾ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ, ಇಂಥ ಒಂದು ಕಾರ್ಯ ಎಲ್ಲರೂ ಕೂಡ ಮಾಡ್ತಾ ಇರಲಿ ಅಂತ ಹೇಳ್ತಾ ಇಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ಒಳ್ಳೆಯದು. ಗಾಡಿ ಯಾವುದು? ಬಸ್ಸ? ಸ್ಕೂಟಿಯಾ? ಇಬ್ಬರು ಒಂದು ಸ್ಕೂಟಿ ಮೇಲೆಯಾ? देखो अभी डाल रहा देख देख अभी डाल रहा अदानी गया इधर गए हो ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.